ಪ್ರಿಯಕರನ ತಮ್ಮನಿಂದ ಯುವತಿಯ ಕೊಲೆ ಆಗಿರುವಂಥದ್ದು ಇದು. ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಆಮ್ಟೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯುವತಿ ಮತ್ತು ಧನುಷ್ ಇಬ್ಬರು 4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. 5-6 ತಿಂಗಳ ಹಿಂದೆ ಬ್ರೇಕಪ್ ಆಗಿತ್ತು. ಇದೇ ಕಾರಣಕ್ಕೆ ಕೊಲೆಯಾಗಿರುವ ಶಂಕೆ ಇದೆ. ಧನುಷ್ ಈ ಹಿಂದೆ ಮದುವೆಯಾಗಿ ಒಂದು ಮಗು ಇತ್ತು, ಆತನಿಗೆ ಡಿವೋರ್ಸ್ಗೆ ಅರ್ಜಿ ಹಾಕಿದ್ರು. ಅದೇ ಕಾರಣ ಇರಬಹುದು ಅನ್ನೋ ಕಾರಣಕ್ಕೆ ಇವಾಗ ತನಿಖೆಯನ್ನು ಮುಂದುವರಿಸಿದ್ದೀವಿ ಅಂತ ಮಾಹಿತಿಯನ್ನು ಡಿಸಿಪಿ ಕೊಟ್ಟಿದ್ದಾರೆ. ನಮ್ಮ ಈಸ್ಟ್ ಡಿವಿಷನಲ್ಲಿರ್ತಕ್ಕಂಥ JB ನಗರ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಸೋಮವಾರ ಅಂದರೆ ದಿನಾಂಕ 13/7/2026 ಒಂದು ಸಾಯಂಕಾಲ ಒಂದು ಕ್ರೈಮ್ ರಿಪೋರ್ಟ್ ಆಗುತ್ತೆ 307 ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತ. ಇದು ಸುಮಾರು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಸಾಯಂಕಾಲ 4ರಿಂದ 4:15 ಮಧ್ಯದಲ್ಲಿ ನಮ್ಮ JB ನಗರ ಲಿಮಿಟ್ಸಲ್ಲಿ ಅಲ್ಲಿ ಒಬ್ಬ ಹುಡುಗ ಬಂದು ಸ್ಟ್ಯಾಬ್ ಮಾಡಿದ್ದಾನೆ ಹುಡುಗಿಗೆ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟು. ಸೊ ಅದಾದಮೇಲೆ ಇಮಿಡಿಯೇಟಾಗಿ ಸ್ಪಾಟಿಗೆ ಹೋಗಿ ನಮ್ಮವರೆಲ್ಲ ವೆರಿಫೈ ಮಾಡ್ತಾರೆ. ಮತ್ತು ಅವ್ರ ಬ್ರದರ್ ತೇಜಸ್ ಅಂತಕ್ಕಂಥವ್ರು ಬಂದು ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಧನುಷ್ ಮತ್ತು ಸೂರ್ಯ ಅಂತಕ್ಕಂಥವ್ರು ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಅವರು ಕಾರಣನೂ ಹೇಳ್ತಾರೆ. ಈ ಧನುಷ್ ಮತ್ತು ಯಾರು ಮೃತರಾಗಿದ್ದಾರೆ ಲೇಡಿ, ಅವರಿಬ್ಬರ ಮಧ್ಯದಲ್ಲಿ 4 ವರ್ಷದಿಂದ ಪ್ರೀತಿ ಇರುತ್ತೆ. ಸೊ ಇತ್ತೀಚೆಗೆ ಒಂದು 4-5 ಮಂತ್ಸಲ್ಲಿ ಬ್ರೇಕಪ್ ಆಗಿರುತ್ತೆ. ಅದನ್ನು ಬ್ರೇಕಪ್